ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜ್ಯದಲ್ಲಿ ಸಂಗಮ ವಂಶ. ವಿಜಯನಗರ ಸಾಮ್ರಾಜ್ಯದಲ್ಲಿ ವಂಶಗಳು 4 ವಂಶಗಳು: ಸಂಗಮ, ಸಾಳವ, ತುಳುವ, ಅರವಿಡ ವಂಶಗಳು 14 ನೋಡಿ. ಇದು ಸಂಗಮ ವಂಶದ ರಾಜ್ಯದ ಸಂಗಮ ವಂಶ 1336ರಿಂದ 1485ರವರೆಗೆ ಸಂಗಮ ವಂಶ ಏನಾಗುತ್ತಂದ್ರೆ ಆಳ್ವಿಕೆಯನ್ನು ಮಾಡುತ್ತೆ. ಅತಿ ಹೆಚ್ಚು ಕಾಲ ಆಡಳಿತ ಮಾಡಿದ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಆಡಳಿತ ಮಾಡಿದ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಆಡಳಿತ ಮಾಡಿದ ಮನೆತನ ಸಂಗಮ ವಂಶ. ಒಂದನೇ ಹರಿಹರ ಮತ. ಈ ವಂಶದ ಮೊದಲ ರಾಜ ಹರಿಹರ. ಒಂದನೇ ಹರಿಹರ ಈ ಒಂದನೇ ಹರಿಹರ ರಾಜಧಾನಿ ಆನೆಗುಂದಿ. ಅಂದ್ರೆ ನೋಡಿ, ಸಂಗಮ ವಂಶ 1336ರಿಂದ 1485ರವರೆಗೆ ಬಂದೈತಿ. ಅತಿ ಹೆಚ್ಚು ಕಾಲ ಆಳಿದ ಮನೆತನ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಆಳಿದ ವಂಶ ಯಾವುದು? ಸಂಗಮ ವಂಶ. ಒಂದನೇ ಹರಿಹರ ಮತ. ಮೊದಲ ರಾಜ್ಯ 1336ರಿಂದ 1356ರಿಂದ 1356ರವರೆಗೆ ಒಂದನೇ ಹರಿಹರ ಮತ. 1336ರವರೆಗೆ ಬಂದ ಯಾರು? ಹರಿಹರ. ಒಂದನೇ ಹರಿಹರ ಹರಿಹರ 1336ರಿಂದ 1356ರವರೆಗೆ ರಾಜಧಾನಿ ಆನೆಗುಂದಿ. ಅತಿ ಹೆಚ್ಚು ಕಾಲ ಆಳಿದ ವಂಶ ಸಂಗಮ ವಂಶ. ಒಂದನೇ ಹರಿಹರ 1336ರಿಂದ 1356ರವರೆಗೆ ಬಂದನ. ರಾಜಧಾನಿ ಆನೆಗುಂದಿ. ರಾಜಧಾನಿ ಆನೆಗುಂದಿ. ಯಾವುದು? ಒಂದನೇ ಹರಿಹರ ಸ್ಥಾಪನೆ ಮಾಡಿದ್ದು 1336ರಿಂದ 1356ರವರೆಗೆ ಆಳ್ವಿಕೆ ಮಾಡ್ತಾರೆ. ಒಂದನೇ ಹರಿಹರ. ಆರಂಭಿಕವಾಗಿ ಹೊಯ್ಸಳರ ಸಾಮಂತನಾಗಿದ್ದ. ಹೊಯ್ಸಳರ ಆರಂಭಿಕವಾಗಿ ಹೊಯ್ಸಳರ ಸಾಮಂತನಾಗಿದ್ದ. ಎನ್ನಲಾಗಿದೆ. ಆರಂಭಿಕವಾಗಿ ಹೊಯ್ಸಳ ಸಾಮಂತನಾದ ಕ್ವಶನ್ ಕೇಳ್ತಾನ. ಒಂದನೇ ಹರಿಹರನು ಯಾರ ಸಾಮಂತನಾಗಿದ್ದ ಅಂತ ಕ್ವಶನ್ ಕೇಳಿದಾಗ ಹೊಯ್ಸಳ ಸಾಮಂತನಾಗಿದ್ದ. ಇದು ಏನಂತ ಕ್ವಶನ್ ಕೇಳ್ತಾರ ಅಂತಂದ್ರ, ಕ್ವಶನ್ ಈ ತರ ಕೇಳ್ತಾ ಇದ್ದಾರೆ. ಆರಂಭಿಕವಾಗಿ ಹೊಯ್ಸಳರ ಸಾಮಂತರಾಗಿದ್ದವರು ಯಾರು ಅಂತ ಕೇಳಿದಾಗ ವಿಜಯನಗರ ಸಾಮ್ರಾಜ್ಯದಲ್ಲಿ ಹೊಯ್ಸಳ ಸಾಮಂತರಾಗಿದ್ದರು ಒಂದನೇ ಹರಿಹರ. ಏನಂದ್ರ ಹೊಯ್ಸಳರ ಸಾಮಂತನಾಗಿದ್ದ ಸರ್. ಹೊಯ್ಸಳರ ಸಾಮಂತನಾಗಿದ್ದ. ಹೊಯ್ಸಳರ ಸಾಮಂತನಾಗಿದ್ದ. ಹರಿಹರ ರಾಜ 1336ರಿಂದ 1356ರವರೆಗೆ ಆಳ್ವಿಕೆ ಮಾಡ್ತಾನಲ್ಲ. 1336ರಿಂದ 1356ರವರೆಗೆ ಆಳ್ವಿಕೆ ಮಾಡ್ತಾನೆ. ನೆಕ್ಸ್ಟ್ ಇವ್ರ ಬಗ್ಗೆ ಇನ್ನೊಂದಿಷ್ಟು ಹೇಳ್ತಾರೆ. ಆಯ್ತಾ? ಏನಂದ್ರೆ ಇವರು ಹೊಯ್ಸಳರ ಸಾಮಂತನಾಗಿದ್ದ.
ಇವನ 1300 ಒಂದು ಶಾಸನ ಬರುತ್ತೆ ಸರ್. 1347ರಲ್ಲಿ ಒಂದು ಶಾಸನವನ್ನು ಹೊರಡಿಸಿದ್ದಾರೆ. 1347ರಲ್ಲಿ ಇವರಿಗೆ ಒಂದು ಶಾಸನ ಕಂಡುಬಂದ. ನೋಡಿ, ಪ್ರಸ್ತುತ ವಿಜಯನಗರ ಡಿಸ್ಟ್ರಿಕ್ಟ್ನಲ್ಲಿ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು. ಹೂವಿನ ನೋಡಿ, ಪ್ರಸ್ತುತವಾಗಿ 1347ರಲ್ಲಿ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕು. ಹೂವಿನ ಹಡಗಲಿ ತಾಲೂಕು ನಲ್ಲಿ ಒಂದು ಹಿರೇಹಡಗಲಿ ಎಂಬ ಗ್ರಾಮದಲ್ಲಿ ಹಿರೇಹಡಗಲಿ ಎಂದು ಒಂದು ಹಿರೇಹಡಗಲಿ ಎಂದು ಒಂದು ಗ್ರಾಮ ಪದ್ಧತಿ. ಈ ಗ್ರಾಮದಲ್ಲಿ ನಮ್ಮ 1ನೇ ಹರಿಹರ ಶಾಸನ ಕಂಡುಬರುತ್ತದೆ. ಶಾಸನ ಕಂಡುಬರುತ್ತದೆ. 1ನೇ ಹರಿಹರನ ಶಾಸನ ಕಂಡುಬರ್ತದೆ ಸರ್. 1ನೇ ಹರಿಹರನ ಶಾಸನ ಕಂಡುಬರ್ತದೆ. ಇವನಿಗೆ ಈ ಶಾಸನ ಇವನನ್ನ ಮಹಾರಾಜಾಧಿರಾಜ ಈ ಶಾಸನದಲ್ಲಿ ಇವನಿಗೆ ಮಹಾರಾಜಾಧಿರಾಜ ಪರಮೇಶ್ವರ ಶಾಸನದಲ್ಲಿ 1347 ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಹಿರೇಹಡಗಲಿ ಗ್ರಾಮದಲ್ಲಿ ಒಂದು ಶಾಸನ ಕಂಡುಬರ್ತದ. ಮಹಾರಾಜಾಧಿರಾಜ ಪರಮೇಶ್ವರ ಮತ್ತು ಇನ್ನೊಂದು ಪರಮೇಶ್ವರ ಮಹಾಮಂಡಲೇಶ್ವರ ಎನ್ನಲಾಗಿದೆ. ಮಹಾಮಂಡಲೇಶ್ವರ ಅಂತ ವಿಜಯನಗರ ಜಿಲ್ಲೆಯಲ್ಲಿ ಶಾಸನ ಕಂಡು ಬರ್ತದೆ. ಇವನನ್ನ ಒಂದನೇ ಹರಿಹರನ್ನ ಯಾವ ಶಾಸನವು ಮಹಾರಾಜಾಧಿರಾಜ ಪರಮೇಶ್ವರ ಮಹಾಮಂಡಲೇಶ್ವರ ಅಂತ ಕರೆದಂತ ಯಾವುದು ಹಿರೇಹಡಗಲಿ ಶಾಸನ. ಯಾವ ಇಸ್ವಿ ಹಿರೇಹಡಗಲಿ ಶಾಸನ ಯಾವಾಗ ಕಂಡುಬಂದಂತ ಪ್ರಸಿದ್ಧಿ ಯಾವುದು? 1347ರಲ್ಲಿ ಹಿರೇಹಡಗಲಿ ಶಾಸನ ಕಂಡುಬರ್ತದ. ಹಿರೇಹಡಗಲಿ ಶಾಸನ 1347ರಲ್ಲಿ ಹರಿಹರನ ಶಾಸನ ಕಂಡುಬರ್ತದ. ಆಮೇಲೆ ಈ ಶಾಸನದಲ್ಲಿ ಇವರನ್ನ ಮಹಾರಾಜಾಧಿರಾಜ ಪರಮೇಶ್ವರ ಮಹಾಮಂಡಲೇಶ್ವರ ಕರೆಯಲಾಯಿತು. ನೆಕ್ಸ್ಟ್ ಹರಿಹರನ ಬಗ್ಗೆ ಇನ್ನೊಂದಿಷ್ಟು ಏನಂದ್ರೆ, ನಮ್ಮ ಹರಿಹರನಿಗೆ ಬಿರುದುಗಳಿಗೂ ಸಹ ಒಂದಿಷ್ಟು ಬಿರುದುಗಳು. ಹರಿಹರನ ಬಿರುದುಗಳು. ಹರಿರಾಯರ ವಿಭಾಡ. ಇವನಿಗೆ ಹರಿರಾಯರ ವಿಭಾಡ ಹರಿರಾಯರ ಬಿರುದು ಹರಿರಾಯರ ವಿಭಾಡ. ಹರಿರಾಯರ ವಿಭಾಡ. ನೋಡಿ, ನಮ್ಮ 1ನೇ ಹರಿಹರನ ಬಿರುದುಗಳಂದ್ರ ಅಲ್ಲಿ ಮಹಾರಾಜಾಧಿರಾಜ ಮಹಾಮಂಡಲೇಶ ಅಂತ ಅಲ್ಲಿ ಏನು ಬಿರುದುಗಳ ಶಾಸನದಲ್ಲಿ ಕೆತ್ತನೆ ಮಾಡಿದ್ರು. ಆದರೆ ಇವ್ರಿಗೆ ನಿಜವಾದ ಬಿರುದುಗಳು ಅಂತವಲ್ವ. ಹರಿಹರ ರಾಯರ ವಿಭಾಡ ಅಂತ. ಹರಿಹರಾಯರ ವಿಭಾಡ ಯಾರು? 1ನೇ ಹರಿಹರನ ಬಿರುದು. ಹರಿಹರಾಯರ ವಿಭಾಡ ಮಾತಿಗೆ ತಪ್ಪುವ ರಾಯರ ಗಂಡ. ಮಾತಿಗೆ ತಪ್ಪುತ್ತಲ್ಲ, ಮಾತಿಗೆ ತಪ್ಪುವ ರಾಯರ ಗಂಡ ಇವ. ಮಾತಿಗೆ ತಪ್ಪುತ್ತಾರ ಅವರಿಗೆ ಗಂಡ ಇದ್ದಂಗ. ತಪ್ಪುವ ರಾಯರ ಗಂಡ
ಮಾತಿಗೆ ತಪ್ಪುವ ರಾಯರ ಗಂಡ ಇದು ಅರಿಯ ರಾಯರ ವಿಭಾಗ ಮಾತಿಗೆ ತಪ್ಪುವ ರಾಯರ ಗಂಡ ಮಾತಿಗೆ ತಪ್ಪುವ ರಾಯರ ಗಂಡ ಮಾತಿಗೆ ತಪ್ಪುವ ರಾಯರ ಗಂಡ ಮಾತಿಗೆ ತಪ್ಪಿದ ಆಳ್ವಿಕೆಯಲ್ಲಿ ಸಮಯದಲ್ಲಿ 1400 ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಯಾಗಿತ್ತು ಸರ್. ಸರ್ ಈ 1ನೇ ಹರಿಹರ ಆಳ್ವಿಕೆ ಮಾಡ್ತಿರ್ಬೇಕಾದ್ರೆ 1347ರಲ್ಲಿ 1747ರಲ್ಲಿ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಇತ್ತು. ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ವಿಜಯಪುರದಲ್ಲಿ ವಿಜಯಪುರದಲ್ಲಿ ಬಹುಮನಿ ಸಾಮ್ರಾಜ್ಯ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಆಗಿತ್ತು. ಸಾಮ್ರಾಜ್ಯ ಸ್ಥಾಪನೆ ಆಗಿತ್ತು 1347ರಲ್ಲಿ ಯಾವ ಇಸ್ವಿಯಲ್ಲಿ 1347ರಲ್ಲಿ ಯಾರ ರಾಜೇಂದ್ರ ವಿಜಯನಗರ ಸಾಮಂತರಲ್ಲಿ ಯಾರು ಅಂತ ಕೇಳಬಹುದು, ಯಾವ ವಂಶದಿಂದ ಕೇಳಬಹುದು, ವಿಜಯನಗರ ಸಾಮ್ರಾಜ್ಯದ ರಾಜ ಯಾರು ಇದ್ದ, ಯಾರು ರಾಜಕೀಯ ಇದ್ದಾಗ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಆಗಿತ್ತು, ಯಾವ ಒಂದು ರಾಜನ ಕಾಲದಲ್ಲಿ ಅಂತ ವಿಷಯ ಕೇಳಬಹುದು. 1ನೇ ಹರಿಹರನ ಕಾಲದಲ್ಲಿ 1347ರಲ್ಲಿ ವಿಜಯನಗರ 1347ರಲ್ಲಿ ಏನು ಹಿರಡೇರಿ ಶಾಸನ ಇತ್ತು. ಆ ಹಿರಡೇರಿ ಶಾಸನ ಕಾಲಾವಧಿಯಲ್ಲಿ 1347ರಲ್ಲಿ ಬಹುಮನಿ ಸಾಮ್ರಾಜ್ಯದ ಸ್ಥಾಪನೆ ಆಗಿತ್ತು ಸರ್. 1347ರಲ್ಲಿ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಆಗಿತ್ತು. ಯಾರ ಕಾಲದಲ್ಲಿ ಕುಶಿಕೆದ 1ನೇ ಹರಿಹರನ ಕಾಲದಲ್ಲಿ ಅಂತ ಹೇಳಬೇಕು. 1ನೇ ಹರಿಹರನ ಕಾಲಾವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಿದ್ದು 1ನೇ ಹರಿಹರನ ಕಾಲಾವಧಿಯಲ್ಲಿ 1347ರಲ್ಲಿ ಬಹುಮನಿ ಸಾಮ್ರಾಜ್ಯ ವಿಜಯಪುರದಲ್ಲಿ ಸ್ಥಾಪನೆ ಆಗಿತ್ತು. ವಿಜಯಪುರ ಅಥವಾ ಬಿಜಾಪುರ ಬಹುಮನಿ ಸಾಮ್ರಾಜ್ಯ ನಾಟ್ ವಿಜಯಪುರದ ಆದಿಶಾಹಿಗಳು ಬಹುಮನಿ ಸಾಮ್ರಾಜ್ಯ ಇದರಲ್ಲಿ ಸ್ಥಾಪನೆ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಇದು ಇದರಲ್ಲಿ ಕಲಬುರಗಿಯಲ್ಲಿ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಕಲಬುರಗಿ. ಇದು ಬಿಜಾಪುರ ಆದಿಶಾಹಿಗಳು ಬಲಿಶಾಹಿ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಇತ್ತು. ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ನೆಕ್ಸ್ಟ್